ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ ನೀ ಏನ್ಕೆ ಮೇಕೆ ಕಟ್ಟಿದ್ಯಾ ಅಪಾರಾಗೆ? ಇಲ್ಲ, ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನೆ ಕಾಣಲ್ಲ ಬೆಚ್ಚಿಗೆ? ಈಗ ಬೆಟ್ಟಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ 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 ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹೊಂಗೆಯ ಮರದಡಿಯ. ಯಾಕೆ ಚಿನ್ನು ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ ಓ ಯಾಕೆ ಚಿನ್ನು ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕನ್ ಬಿಟ್ಟವ್ರೆ, ಆಮೇಲೆ ಚಾಪೆ ಕೊಡು ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀಯ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ಹಲೋ, ನೀವು ಹೆಂಗನ ಮಾಡ್ಕೇಳಿ, ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿಗ್ ಜೂಟ್ ಆಗ್ತೀಯ? ಒಪ್ಪಾರ್ಗೆಲ್ಲ ಕೊಡೋ, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ, ತಲೆದಿಮ್ಮು ಕೊಡ್ಬೇಡ, ನೂಟು ಅಂತ ಹೇಳ್ತೀಯ. ಅದಕ್ಕಿಂತ ಮುಂದಾಗಿ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬೇಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಓ ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ಅಕ್ಕ ನೀನು ಹೇಳ್ಬೇಡ, ನೀನು ಚಾಪೇನು ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವ, ಬಾ ನಮ್ಮನೆಗೆ ಹೋಗ್ಲಿ, ಬಾ ನಿಮ್ಮನೆಗೆ ಹೋದ್ರೆ. ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡದ್ಕು ನಮ್ಮನೆಗೆ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ಒದೆ ಕೊಡಿಸ್ತೀಯವ್ವ, ಒಳ್ಳೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ. TV9 ಇಲ್ಲ, ಏನು ಇಲ್ಲ. ನಾವು ಅರ್ಧ ಕೆಜಿ 1 ಕೆಜಿ ಕವರ್ ಬೇಕು ನಮ್ಗೆ, ಪ್ಲಾಸ್ಟಿಕ್ ಕವರ್. ಅದಕ್ಕೆ ಕೇಳಿದ್ದು, ನಾವೇ ತಂದು ಕೊಡ್ತೀವಿ ಅಂದ್ರೆ. ಅದಕ್ಕೆ ಅದೆಲ್ಲ ಕಣ ಹೇಳ್ತಿರೋದು. ಸೊಪ್ಪು 1 ಕೆಜಿ ಕಟ್ಬಿಟ್ಟು ಬೇರೆ ಮಾಡ್ಬೇಕಿಲ್ಲ, ಒಂದೇ ಚೀರಿಗೆ ತುಂಬಿದ್ರೆ ಸಾಕ ಅಂತ. ಈಗ ನಮ್ದು ಸೊಪ್ಪಿನ ಅಂಗಡಿ ಅಲ್ಲ, ಚಿಲ್ಲರೆ ಅಂಗಡಿ.
ಅದಲ್ಲ ಅಣ್ಣ, ನೀನ್ ಏನ್ ಅಂಗಡಿನ ಇಕ್ಕೋ, ಹಾ ಇದು ಹುಣ್ಸೆ ಗಿಡದ ಎಲೆ, ಹುಣ್ಸೆ ಹಣ್ಣು ಎಲೆ ಹಾ ಅದಕ್ಕೆ ತಗಂತಾರಂತಲ್ಲ, ನೀವ್ ತಗಂತೀರಂತಲ್ಲ ಕೆಜಿ ಲೆಕ್ಕ 180 ರೂಪಾಯಿ. ಎಲ್ಲಿ ತರಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ ತಗೊಂಡೋಗ್ಬಿಡ್ರಿ ಇವ್ರೆ, ವಿಧಾನಸೌಧಕ್ಕೆ. ಏನ್ ಕಣ ವಿಧಾನಸೌಧಕ್ಕೆ? ಹಾ ಅಣ್ಣ ಈ ನಂಬರ್ ಕೊಟ್ರು, ಹಾ ಈ ನಂಬರಿಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಕೆಜಿ ತೂಕ ಹಾಕೊಂಡು ನೀವೇ ಒಂದೊಂದು ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು ಏನ್ ಹುಣಸೂರು? ಅದೇ ಇದು ಅಲ್ಲೇ ಇವಾಗ ಮಧ್ಯಾಹ್ನ 1:15 ಅಲ್ವಾ? ಹಾ ಮಧ್ಯಾಹ್ನ 1:15 ಟೈಮು. ಅಲ್ಲಣ್ಣ, ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾನ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಣ, ನಾಗೋಲಿ ಹತ್ರ. ನಾಗೋಲಿ ಹತ್ರ ಹಳ್ಳಿ. ಹ್ಮ್. ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ, ಪರಂಗಿನ ಮರ ಏನಿಲ್ಲ ಅಣ್ಣ, ಬರೀ ಹುಣಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ ಇಲ್ಲ, ಅದು ಇಲ್ಲ ಅಣ್ಣ. ಹುಣಸೆ ಹಣ್ಣು ಎಲೆನಾ? ಹುಣಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು, ನಂಬರ್ ಕೊಡ್ತು, ಎಲ್ಲ ಕಟ್ಟಿಕ್ಬಿಟ್ಟು ಫೋನ್ ಮಾಡ್ರಮ್ಮ ಬಂದು ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ್ತಕ್ ಹೋಗ್ಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು, ಇವತ್ತು ಅದಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ್ಣ? ಅಲ್ಲ ಅಲ್ಲ, ಇದು ಹೊಸ ಗಟ್ಟೆ ಅಲ್ವಾ ಆಚೆಗೆ? ಹಾ, ಅಲ್ಲಿ ಬೆಳಗಾವಿ ಇದೆ. ಎಲ್ಲಣ್ಣ? ಹಾಲಾಗಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದೀವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ, ಕಾಂಗ್ರೆಸ್ ಹೂವ ಮೂಗ್ಬಟ್ಟಿಗೆ. ಮೂಗ್ಪಟ್ಟೆ ಬೇಡಣ್ಣ, ನೀನೇನ್ ನಾವೇನು ಹೇಳಿದ್ರು ನೀನೇನು ಹೇಳ್ತಿಲ್ಲಣ್ಣ. ಇದು ಹುಣಸೆ ಎಲೆ ಕಟ್ಟಿಕ್ಕು ಅಂತ ಹೇಳಿ ಕಟ್ಟಿಕ್ಕಿದೀವಣ್ಣ, ಯಾವಾಗ ಬಂದು ತಗೊಂಡ್ತೀರಾ? ಅಲ್ಲ ಇವ್ರಿ ಮಾಡ್ರಿ. ಯಾರಿಗಣ್ಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ. ಅಣ್ಣ ನೀವೆಲ್ಲಿರೋದು? ನಾವು ಹುಚ್ಚಾಸ್ಪತ್ರೆಗಿದ್ದೀವಿ. ಅಣ್ಣ ಈ ಎಲೆ ತಗೊಂಡೋಗ್ತಿದ್ರಲ್ಲ ಕರೆಕ್ಟಾಗಿ ಹೇಳೋಣ. ಸುಮ್ನೆ ಯಾರಣ್ಣ ಇದು? ನರಸಿಂಹಣ್ಣ ಇದು ಹುಚ್ಚಾಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜ ಅಣ್ಣರಿಲ್ಲ. ಏನ್ ಎಲ್ಲೋದ್ರಣ್ಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ್ಣ? ನಾವು ಹುಚ್ಚಾಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ ಯಾವ್ದು ನಾಯಿ ಆಡ್ದಂಗೆ ಆಡ್ತಿಲ್ಲಣ್ಣ. ಉಸ್ನಾಗ ಕಡ್ದಿತ್ತ ನಿಮ್ಮ ಅಮ್ಮಂಗೆ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾನೆ. ಮಿಸ್ ಆಗ್ಬಿಡೈತೆ. ನಾವು ಅಣ್ಣಯ್ಯ ಯಾವ್ದೋ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರಿಗೆ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ಫೋನ್ ಕೊಡೋಣ. ನರಸಿಂಹಣ್ಣ ಇದ್ರೆ ಅವ್ರಿಗೆ ಟಿಕ್ಕಿರೋ ಇದೆ. ಕೊಡ್ರಿ ರೇ ಸ್ವಾಮಿ, ನಮಗೂ ಬೆಳಗಿಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು. ಮನೆ ಕಮ್ಮಿಕ್ ಊಟ ಮಾಡಿ ಮನಿಕೊಂಬಿಡ್ರಿ. ಅಣ್ಣ ನರಸಿಂಹಣ್ಣ ಕೊಡೋಣ. ಅದೇನ್ ಮಾತಾಡ್ಬೇಕು, ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ. ಹಲೋ ಹಲೋ ಅಣ್ಣ, ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಕೊಡೋಣ ಇದ್ರೆ. ಅಣ್ಣ ಏನ ಇದು ತಮಾಷೆ ಮಾಡ್ತಿಲ್ಲ ಅಣ್ಣ ನೀನು? ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ? ದುಡ್ಡಿನ ಮದ ಹಂಗ ಆಡಿಸ್ತೈತೆ. ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ. ಹಿಂಗೆಲ್ಲ ಮಾಡ್ಬೇಡ. ನಮ್ಗೆ ತೊಟ್ಟದ ಶಾಪ. ಮತ್ತೀಗ ನೀನ್ ಹಿಂಗೆಲ್ಲ ಮಾಡ್ತಿಯಲ್ಲ, ನಾವು ತಮಾಷೆ ಮಾಡ್ತಿಲ್ಲಣ್ಣ, ಕೂಗಾಡ್ತಿಲ್ಲ ಕಿಕ್ಕಿ ಅಂತ ಏನೇನೋ. ಯಾಕಣ್ಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ್ಣ? ನಿಮ್ಗೆ ಕೂಗಾಡಂಗ್ ಆಗ್ತೈತಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ? ನಾವ್ ಬಡವ್ರು
ಅಣ್ಣ ಅಣ್ಣ ಯಾರ್ದಂತಾರೆ ಅಣ್ಣ ನಾವು ಬಡವರೇ ಇರ್ಬೋದು, ದುಡ್ಕೊಂಡ್ ತಿಂತೀವಿ, ನಾವೇನು ಆಡ್ದಲ್ಲ, ನಮ್ಗೆ ಯಾಕೆ ಆಡ್ಕಂತೀವಿ ಅಣ್ಣ? ಅಲ್ಲದೆ ನಾವು ಹುಣಸೆ ಎಲ್ಲ ಯಾರ್ದಂತಾರೆ? ಹಾ ಹುಣಸೆ ಎಲ್ಲ ಯಾರ್ದಂತಾರೆ? ಅಣ್ಣ ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಇಲ್ಲ ನಾವು ಹುಣಸೆ ಎಲ್ಲ ತಗೊಳಲ್ಲ, ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ಡ್ರೆ ಅಂಗಡಿ ವ್ಯಾಪಾರ ನಮ್ದು. ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು? ಈಗ ನರಸಿಂಹರಾಜು ಹಾಸ್ಪಿಟ್ಲ್ ಡಾಕ್ಟರ್, ಸರ್ಜನ್ ಡಾಕ್ಟರ್ ಅವರು. ಅಲ್ಲ, ಈ ಒಟ್ನಾಗ ಈ ನಂಬರ್ ಕೊಟ್ರು ನರಸಿಂಹರಾಜು ಅವ್ರು ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ. ಈಗ ಅವ್ರಿದ್ದು ಯಾವಾಗ ಬರ್ತಾರಣ್ಣ ನರಸಿಂಹಣ್ಣವರು? ಅವ್ರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರೆ. ಇದು ಕ್ವಾರ್ಟರ್ಸ್ ಆಗಿ. ನೀವೆಲ್ಲಿದ್ದೀರಣ್ಣ? ನಾವು ಇದ್ರಾಗ ಸಿಂಗಾಪುರ್. ಸಿಂಗಾಪುರ್. ಅದೊಂದಿಗೆ ತುಂಬಾ ಕಷ್ಟ ಬಂದಿದೆ. ನಿಮ್ಗೂ ದುಡ್ಡು ಕೊಡುತ್ತ ಅನ್ಕೊಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನಿಮ್ಗೆ ನೀವು ಒಂದು ಸಣ್ಣ ವ್ಯವಹಾರನ್ನು, ದುಡ್ಡಿನ ವ್ಯವಹಾರನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ಕರೆಕ್ಟ್. ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಮಂಜುನಾಥ, ವೆಂಕಟರಮಣ, ಗೋವಿಂದ, ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು, ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ. ಖಂಡಿತ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ. 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ, ಕರೆಕ್ಟ್. ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಕ್ಕಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ 1 ನಿಮಿಷ ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ. ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದಾಗ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು.
ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಹೆಣ್ಣಿನ ಸವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕಂದೂರು ಮೂರನಾಮದ ಗಂಡದೇವ್ರು ರೇ. ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವ್ರು. 3 ಲಕ್ಷ ಅದೇ ಅಗಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ ರೇ. 3 ಲಕ್ಷ ಅಲ್ಲ ಕಣ್ರಿ. ಜೋರಾಗಿ ಹೇಳಿ ಕೇಳ್ಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. ಯಾರು? 1 2 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ. 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಮವ್ವ ಇಲ್ಲ ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ. ಬೈತಾರೆ ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ. ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಗ್ಯಾಪ್ ಮುಸ್ಕೊಳ್ಳಿ. ಒಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಮಾತಾಡ ಇವ್ರ ಅದೇ ಲಲಿತಾ. ನೋಡಿ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಅಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡಿಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡಿಸಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಡಿದ್ದೀನಿ ನಾನು ಹಂದಿ ಮಟನ್ನು. ರೇ ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತದೆ, ಇದು ಕೇಳಲ್ಲ. ಹಲೋ, ಬಸ್ ಅರೇಂಜ್ ಮಾಡ್ದೈತೆ ಕೇಳ. ಇದು ನಾವು ಹಲೋ ಸರ್, ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ಹೌದು ಅಥವಾ ಇಲ್ಲ? ಹೌದು ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ. ತಗೊಳ್ಳಿ, ಒಂದು ಒತ್ತಿದ್ದೀರಾ? ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ. ಹೌದು ಎಂದಾದಲ್ಲಿ 2 ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ತಮ್ಮ ಮುದ್ದಾದ ಮಕ್ಕಳು ಚಿದಾನಂದ್ 3 ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಎಲ್ಲಿಗೆ? 3 ನಂಬರು ಒತ್ತಿದ್ದೀರಾ? ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು. ಗೊತ್ತಾಯ್ತೀನಿ. 1 2 3. ನಿಮ್ಮ ಮಗಳ ಮಿಂಚು ಅಲ್ಲ, ವತ್ಸಲ ಹೌದು ಎಂದಾದಲ್ಲಿ 5 ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಈಗ ಏನೇನು ಒತ್ತಿದ್ದೀರಾ ಹೇಳಿ? 1 2 3 5. 4 ಯಾಕೆ ಒತ್ತಿಲ್ಲ? 4 ಏನು ಗೊತ್ತಿಲ್ಲ? ನೀವು 5 ಒತ್ತಿ ಅಂದ್ರಲ್ಲ. ಹೌದಾ? ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ. ಹೌದು ಎಂದಾದಲ್ಲಿ 9 ಒತ್ತಿ. ಇಲ್ಲ ಎಂದಾದಲ್ಲಿ 3 ಒತ್ತಿ. ಹೌದು, ತಗೊಳ್ಳಿ. ಎಷ್ಟು ಒತ್ತಿದ್ದೀರಾ? 9. ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ 11 ಒತ್ತಿ. ಜೀವಂತವಾಗಿ ಇಲ್ಲ ಅಂದ್ರೆ 13 ಒತ್ತಿ. ತಗೊಳ್ಳಿ. ಎಷ್ಟು? 11. ಹಂಗಂದ್ರೆ
ಒಂದು ಅಲ್ಲ ಬದುಕೋರೆ ಅಂತಾನ ಇಲ್ಲ ಅಂತಾನ? ಅವ್ರೇ ಅಂತ ಹಾ ಅವರೇ ಅಂತ ಅವರೇ ಅಂತ. ಹಾ. ತಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ. ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ. ಹೇಳಿ. 0 ಒತ್ತಿದ್ದೀರಾ? ಬರ್ಬೇಕಾ? 0 ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ. ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನ್ ಆಗಿ ಮೊದ್ಲಿಂದ. BN ಹಾ ನರಸಿಂಹರಾಜು, ಹಾ ಲೇಟ್ ಹಾ ನರಸಿಂಹಪ್ಪ, ಹಾ ಬಳ್ಳಾಪುರ, ಹಾ ಬುಗುಡನಹಳ್ಳಿ ಪೋಸ್ಟ್, ಹಾ ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ಹಾ. ಬೆಳ್ಳಾವಿ ಹೋಬಳಿ. ಹೌದಾ? ನಿಮಗೆ ಕೊನೆಯ ಪ್ರಶ್ನೆ. ಹಲೋ, ನಿಮಗೆ ಕೊನೆಯ ಪ್ರಶ್ನೆ. ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವಾ? ಇಲ್ಲ. ಹಲೋ, ಇಲ್ಲ. ನಿಮಗೆ 5ನೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಜೊತೆ ಸಂಬಂಧ ಇದೆಯಾ? ಇಲ್ಲ. ಎಷ್ಟು ಜನ ಇದ್ದಾರೆ? ಇಲ್ಲ. ಇಲ್ಲಿ ಹೌದು 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 ಅಂತ ಗೊತ್ತಾಯ್ತಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಾ ಇದ್ದೀರಿ. ಅಲ್ಲ, ನಮ್ಮ ಕಂಪ್ಯೂಟರ್ ಅಲ್ಲಿ, ಹಲೋ, ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ. ಅದು ನಿಮ್ಗೇನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು. ಇಲ್ಲ ಖಂಡಿತ ಇಲ್ಲ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ಯೇನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡ್ಬಿಡ್ತೀಯ? ಫೈನಾನ್ಸ್ ಬಿಟ್ಟು ಅದು ಹೇಳಿದ್ರೆ ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗ್ಲಿಲ್ಲ ನಂಗೆ ಕರೆಕ್ಟಾಗಿ. ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗ ಐತಲ್ವಾ? ನೋಡ್, ನೀವ್ ಅದ್ರಾಗೆಲ್ಲ ಓಡಾಡಿದ್ರೆ ಹಂಗ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡ ಗಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲಾರು ದುಡಿತಾರ ನಾನು ದುಡ್ದು ಬಿಡೋಣ ಅಂತ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಹಾಕ್ಯವ್ರೆ, ಮುಂದಗಡಿಕೆ ಮುಗ್ಗಿ ಅತ್ತಿ ಇಕ್ಕವ್ರಿ. ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ ಕೇಳ್ಕೊಟ್ಟಿದ್ದ. ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡುದು ಮನೆ ತಾವ್ ಕುತ್ಕೊಂಡ್ ಕುಡುದು ಗಂಡ ಹೆಂಡತಿ ಬೀದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಕುಡ್ದು ಬರೋರು. ನೆನೆ ದಿನ ಒಂದು ಅಮ್ಮ ಬೈತು. ಎಲ್ಲಿ ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ, ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ. ಕುಡ್ದು ಬಿದ್ದವ್ ನೋಡ, ಒಂದು ಕಿತ್ಕೊಂಡ್ ಹೋಗು ಅಂತ. ಅವಾಗ ಏನಂತ ನೀನು? ಬಿಡವ ಆಯ್ತು, ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗ ಆಗ್ಬಿಡೈತಲ್ವ? ತುಳಿದ್ಬಿಟ್ಟು ಬರೋಣ ಅನ್ನೋ ಚಟ್ಲಿ ತುಳಿದ ಅನ್ನಂಗ ಹಾಕಿ ನಿದ್ದೆನೆ ಬರಲ್ಲ. ಚೇಟಾಗಿ ಇಷ್ಟ ಮನೆ ಕಣಿ ಅವಾಗ ಒಂದ ಮಾಡಂಗಾಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು 3 ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು?
ಬರೀ 40,000 ಹಾ 40,000 35,000 ಸಿಗೋದಿಂತ ಅದನ್ನ 42,000 ಯಾರೋ ಹಾಕಿವ್ರು. ಅಯ್ಯೋ ಅದ್ರಾಗೂ ಟೋಪಿನ. ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ, ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಹಾ ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ, ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರನ್ನ ಕೊಡ್ಸಿದ್ದು? ಯಾರೋ ನಮ್ಮೂರ್ ಕೊಡ್ಸಿರಿ. ಅದಕ್ಕೆ ಫೋನ್ ಮಾಡಿ ಹೇಳೋದಲ್ವಾ? ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ರೂಪಾಯಿ ಬಣ್ಣ. ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತಿ ಅಂತ ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್. ಆಮೇಲೆ ಈಗೆಂತದು ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರು. ಎಂತದು ಐತಿ ಅಂತ ಇನ್ನು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ. ಒಟ್ನಾಗ ಇನ್ನೊಂದ್ 50,000 ಖರ್ಚಾಯ್ತಾ? 30,000 ಟೋಟಲ್ 30,000 ಖರ್ಚಾಯ್ತಾ? 30 ಒಂದ್ 60 ಎಲ್ಲ ಒಂದ್ ಲಕ್ಷ ಹತ್ರ ಆಗೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹೆಗ್ಗೇರಿಗೆ. ಹಂಗಂತ ಹೇಳಿ ತಗೊಂಡ್ ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ಯಾ ನೀನು? ಏನ್ ಮಾಡೋದು? ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಆಯ್ತು, ಏನ್ ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಕಲ್ತ್ಕೊಂಡ ಅಲ್ಲೇ? ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ? ನಾನು ಏನ್ಕೋ ಅಂತ ಮಾಡ್ದೆ, ನೀನ್ ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯ್ತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿದ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಅಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋದು. ಅದು ಹೆಂಗೆ ಗೊತ್ತಾಗಲ್ಲ ನಮಗೆ ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವ್ರು ಲಾಸ್ಟಿಗೆ ಬಂದಂತ ಇಸ್ಕೊಂಡ್ರದು. ಲಾಸ್ಟಿಗೆ ಅಂದ್ರೆ ಹೇಳಿ, ನಿಂತವ ನಂತವ ಎಲ್ಲ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡ್ರು. ನೋದಿನ ಮೊದ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ, ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವ್ ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟಿಗೆ ನಂತವ್ ಇಸ್ಕೊಂಡ್ ಕೊಟ್ಟದ್ ನಾನು ಹೋಗೋದ್ರೆ ಅಲ್ಲಿ ನಾನು 101ನೇನು. ನಾನ್ ಏನ್ಕೋ ಅಂತ ಮಾಡ್ದೆ, ಏನ ಇವೆಲ್ಲ ಕೇಳತ್ ನಂಗೆ. ಏನ್ ಮಾಡ್ರಿ, ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? 15ನೇ ತಾರೀಕು ನಾನು ಅಂತ 10ನೇ ತಾರೀಕು ನಾನು ಅಂತ ವಾರ್ಡ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮತ್ತೆ ಹೋದ್ರೆ ನಾಯಿ ಇಟ್ಟಿಸ್ಕೊಂಡ್ಬಿಟ್ಟಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡದ್ಬಿಟ್ಟೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕಡಿಸ್ಕೊಬೇಕ ನೀನು? ನಮ್ದಲ್ಲ, ನಾಯಿ ಸಾಯಕು ಅಂತದೆ, ನಮಗ್ ಕಡದ್ಮೇಲೆ ನಾನೇ ಸಾಯಬೇಕು. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣ್ಣ ಹಂಗೆ ಇರು, ಒಂದೇನ್ ಫೋನ್ ಬದೈತೆ. ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳ? ಏನ್ ಹೇಳ ಹೇಳಿ? ಏನಣ್ಣ ಹಿಂಗಾದ್ರೆ ಮತ್ತೆ ಬರ ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಕೊಡಿಲ್ಲ, ನಾನ್ ನಿಗಿರ್ಕಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ. ಅಲ್ಲ ಅದೇ ಹೇಳು. ಎಷ್ಟ್ ಜನ ಮಕ್ಳು ಹೇಳಿ? 2.
ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೆ ಆಯ್ತು ನನಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗುಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದೇನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದಾಗ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ಮೂರ್ ಫಾರೆಸ್ಟ್ ಹೋಗಂದು ಎಲ್ಲ ಬೇಜನ್ ನೋಡಿದೀವಿ. ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವನಿಂತ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ TV9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ಇನ್ನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ನಮ್ಮ ಮರಾನ ಪಾರ್ಕ್ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತಾವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಎಡಕ್ಕಿದ್ರು ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿಸಿಲ್ದಾಗ ಪಾಣಿಸಿಲ್ದಾಗ ಈ ನಾಯಿ ಹೇಳ್ದ ಆಚೆ ಸಿಗ್ತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಆಗುತ್ತಾ? ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಿಂದಿ ನುಣ್ಣಗ್ ಒಣಗೋಗಿ ಚಕ್ರ ಮಾಡ್ತೀನಿ. ಚಕ್ರ ಬರ ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಗೆ ಹೊಡಿಲ್ಲ, 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಹೋಗ್ತು. ನಾನ್ ನಿಗಿರ್ಕೊಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನನಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ. ನಾನು ಇನ್ನಂತರ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗೆ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದ್ರೆ ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ವರ್ಷ ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದಾರ ಬಂದಿದ್ದೆಲ್ಲ ಅದಾಗ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ. ನೀನ್ ಇಷ್ಟಲ್ಲಿ ನೋಡ್ಲಾ, ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ನೀನ್ ಬಾಯಿಗೆ ಮಣ್ಣಾಕ. ನೀವೇ ಅಲ್ವೇನಣ್ಣ ಬಳ್ಳಾಪುರದವರು? ಬಿಸ್ನೆಸ್ ಮಾತಾಡ್ಬೋದ? ಒಂಚೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆ ₹1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ
ನೀವೇ ಅದು ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲ್ಲೇ ನಮ್ದು ಸೌಂಡ್ ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿ ಬೇರೆ ಕೇಳಲ್ಲ. ಆಮೇಲೆ ಮನೆಗೆಲ್ಲ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಐತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೋ ಅಂತ. ಏನ್ ಗೌಡ್ರು ನಮ್ಗೆ ತಿರುಗಿ ಮುಚ್ಬೇಕೇನ್ರಿ, ವಿದ್ಯಾಲಯ ಮೇಲೆ ಹಾಕ್ಬೇಕೇನ್ರಿ, ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕೇನ್ರಿ, ಎಲೆಗೆ ₹1 ಕೊಡ್ತಾರೇನ್ರಿ? ಇಲ್ಲ ಅಣ್ಣ, ಎಲೆಗೆ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಹಲೋ ನರಸಿಂಹಣ್ಣ, ನೀವು 4 ಜನ ಅಣ್ಣ ಮದುವೆ ಆಗಿರೋದು, 4 ಜನಕ್ಕೂ ಹೇಳೋಣ 1,000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ನರಸಿಂಹಣ್ಣರೇ ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ 10,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀ ಇಷ್ಟೊಂದು ರೇ? ನಮ್ ಮನೆಗ್ ಸಾವು ಆಗೈತೆ ಕಣ್ರಿ, ನಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಸಾವು ಸಂಭವಿಸಿರ್ಬೇಕಾದ್ರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರ ಯಾರ್ಯಾರ ಕೈಲೋ ಫೋನ್ ಕೊಡ್ತಿಯಲ್ಲಣ್ಣ? ಈಗ ನಾವು ಅದ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ದುಡ್ಡು ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ 3 ಮೆಟ್ಟು ಹೆಸರು ಹೋಮ್ ಪೋಟ್ ಎಲೆ ಬಿಡ್ತಾರವಲ್ಲ, ನಾವು ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ, ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಅವರು ಅನ್ನ ಕಿತ್ತು ಹಾಳು ಮಾಡ್ತಾರ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ. ಯಾಕಣ್ಣ? ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ. ಯಾಕಣ್ಣ? ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ಅದು ಏನ್ ಕರ್ಮ ಮಾಡಿದ್ದ ನಾವು ನಮ್ ನೀರು ನಮ್ ಬಟ್ಟೆ ಯಾವ ನನ್ ಮಕ್ಕಳು ನಮ್ಗೆ ಕೊಡ್ರಿ ಏನ್ ಮಾಡಿ ಅವ್ರು ಕಷ್ಟ ಕೊಡ್ತಾವ್ರಲ್ಲ. ನರಸಿಂಹಣ್ಣ ಏನ್ ಹಸುಮಣ್ಣ ಅನ್ಬೇಡ, 3 ಸಲ ಕೆರಿನ ಹೊಡ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ. ಹಲೋ ಹಲೋ ನುಗ್ಗಿನ ಸೊಪ್ಪು ತರ್ಬೇಡ. ಆ ಕೂತ್ಕೊಳ್ಳಕ್ಕೆ ವಾಕ್ಯರು ಶೇರ್ ಮಾಡಕ್ ಪರಂಗೆ ಮರ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪಿಸಿ ಮಾಡಿಲ್ಲ. ಏನ್ ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು, ನಾವು ಉಪಚಾರ ಇಟ್ಟು ನಮ್ಮನ್ನ ಯಾಕೆ ಹಾಳು ಮಾಡ್ತೀರ? ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ತೀನಿ ಕೈಲಿ ಹೋಗುತ್ತ. ನರಸಿಂಹಣ್ಣ ಅವ್ರು ಯಾರು ಕುತ್ಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ಕೇಳ್ಸಿರ ಸಾಚಿಗೆ. ನರಸಿಂಹಣ್ಣ ಬಿಡ್ರಿ, ನಮ್ದು ಫೋನ್ ಮಾಡಿರೋದ್ ನಾವ್ ಕಣ್ರಿ, ಕರೆನ್ಸಿ ಕಟ್ಟಾಕೆ. ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಡ್ಬಿಡು. ನರಸಿಂಹಣ್ಣ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡಿದಡಪ್ಪ? ನಾನ್ ದೊಡ್ಡಪ್ಪಲ್ಲ ತಾತಲ್ವಾ? ನೀನು ತಾತ ಆಗೋರು ತಾತ ಆಗ್ತೀಯ, ದೊಡ್ಡಪ್ಪ ಆಗ್ತೀಯ, ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತೀಯ, ಅಪ್ಪ ಆಗೋರು ಅಪ್ಪ ಆಗ್ತೀಯ, ಮಕ್ಕಳಾಗೋರು ಮಕ್ಕಳಾಗ್ತೀಯ, ದೊಡ್ಡವ್ರಿಗೆ ಆಗ್ತೀಯ, ಚಿಕ್ಕವ್ರಿಗೆ ಆಗ್ತೀಯ, ಮಿಡ್ಲರ್ ಆಗ್ತೀಯ. ಮೊಟ್ಟೆ ತುಂಬಾ ಊಟ ಮಾಡ್ತೀಯ, ಹೊಟ್ಟೆ ಹಸಿರ ಊಟ ಮಾಡ್ತೀಯ, ಬೆಳಗ್ಗೆ ತಿಂಡಿ ತಿಂತೀಯ, ಬೆಳಗ್ಗೆ ಕಾಫಿ ಕುಡಿತೀಯ, ಬೆಳಗ್ಗೆ ಇಡ್ಲಿ ತಿಂತೀಯ. ಇದೇನಪ್ಪ ಒಂದೇ ಸಲ ಡ್ಯಾಮ್ ಮಾಡ್ದೋದಾಗ ನೀರ್ ಹರಿತಾವಲ್ಲ, ಹಂಗ್ ಮಾತಾಡ್ತೀಯಲ್ಲ ನೀನು. ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು. ಹಲೋ ಏನ್ ಹಲೋ ನಾಯಿ ಹಾಲು ಕುಡಿತಿತ್ತ,
ಆಮೇಲೆ ಬ್ರೆಡ್ ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿತ್ತ, ಆಮೇಲೆ ಬಿಸ್ಕೆಟ್ ತಿಂತಿತ್ತ, ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮಧ್ಯಾಹ್ನ ಅಲ್ಲಿ ಗೇಟಾಗ ಕಟ್ ಮಾಡಿವ, ತಿರ್ಗಾ ಸಾಯಂಕಾಲ ಜಾಕಿಂಗ್ ಕರ್ಕೊಂಡೋಗಿವ, ಹುಚ್ಚೋಯ್ಯದ ಯೋಲದ, ಆಮೇಲೆ ತಿಗಾನೆ ತೊಳ್ಕೊಂತಿರ್ಲಿಲ್ವಾ ಅದು, ತಿರ್ಗಾ ಅಲ್ಲಿಂದ ಕರ್ಕೊಂಬರಿವ, ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದ್ ಮಾಡಿವ, ತಿರ್ಗಾ ಬೆಳಗ್ಗೆ ಎದೊಳದ, ಯಾರನ್ನ ಬಂದ್ರೆ ಮನೆ ತಗ ಬಹು ಅಂತ ಬೊಗಳದ, ತಿರ್ಗಾ ನಾವ್ಯಾರನ್ನ ಹೋದ್ರೆ ಎಗ್ರೆಗ್ರಿ ಕಾಲ್ ಕೊಡದ, ಆಮೇಲೆ ಥ್ಯಾಂಕ್ಸ್ ಕೊಡದ, ಕೈ ಕಾಲ್ ಕೊಡದ, ಆಮೇಲೆ ಮುತ್ತಿಕ್ಕದ, ನಾವೆಲ್ಲ ಓಡಾಡಿವ, ನಾವ್ ಅದ್ರ ಮೇಲೆ ಕೂತ್ಕೊಂಡು ಸವಾರಿ ಮಾಡಿವ, ಆ ಸವಾರಿ ಮಾಡೋದೆಲ್ಲ ಓಡಾಡದ, ಆಮೇಲೆ ಪೈಪ್ ನೀರ್ ಇಟ್ಕೊಂಡ್ಬಂದು ಶಾಂಪು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ತೊಳಿವ, ತೊಳ್ದಾದ್ಮೇಲೆ ಅದು ಕ್ಲೀನ್ ಆಗಿಲ್ಲ ಒರ್ಸಿವ, ಒರ್ಸಾದ್ಮೇಲೆ ಪೌಡರ್ ಎಲ್ಲ ಹಾಕಿವ, ಪೌಡರ್ ಹಾಕ್ಬಿಟ್ಟು ಸ್ನೋ ಹಾಕ್ಬಿಟ್ಟು ಇವನ್ನೆಲ್ಲ ಹೇಳೋದು ನನಗೆ ನೀವು ಹೇಳಿದ್ನ ನನ್ಗೆ ಯಾಕೆ ತಿಳಿಸ್ತೀಯ? ನಾನು ಇವಾಗ ಮಾತ್ರ ನುಂಗಿ 13 ಮಾತ್ರ ಆಗ್ಯಾವ, ತಿರ್ಗಾ ಮಾತ್ರ ನುಂಗಂಗ್ ಮಾಡ್ಬೇಡ. ನಿಮ್ಮ ಮಾತಾಡ್ತಿದ್ವಿ ಅಲ್ಕ ನನ್ ತಿಕ್ಕಿಡಿಸ್ತೀರಾ ನೀವು? ಮಾತ್ರ ನುಂಗ್ತೀನಿ, ಈಗ ಮಾತ್ರ ನುಂಗ್ತೀನಿ ಮನೆಯಲ್ಗೆ. ಯಾರು ಇವಾಗ ಫೋನ್ ಮಾಡಿ ಮಾತಾಡೋ ಅಂತ ಹೇಳಿದಾರು? ಯಾಕೆ ದೊಡ್ಡಪ್ಪ ಈ ತರ ಮಾತಾಡ್ತಿದ್ದೀನಿ ನೀನು? ನೀನ್ ಮಾತಾಡಿಲ್ವ ಒಂದು? ನೀನ್ ಆಗ್ಲಿಂದ ಒಂದು ಮಾತಾಡಿಲ್ವಾ? ದೊಡ್ಡಪ್ಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ. ಓ ಇದು ಸಾವಿನ ಮುನ್ಸೂಚನೆ, ಮುಂಗನಸು ಇದು. ಹಲೋ ದೊಡ್ಡಪ್ಪ, ತಳಿ ನಾನ್ ಜಿಗಿಟ್ಕೊಂತ ಇದ್ದೀನಿ, ನಾನು ಮನಸ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ. ದೊಡ್ಡಪ್ಪ ನೀನ್ ಆಗ್ಲಿಂದ ಮಾತಾಡೇ ಇಲ್ವಾ? ಹಾಲು ಅಂದಿರೋದು ಅಷ್ಟಕ್ಕಂತ ದೊಡ್ಡಪ್ಪ. ನಾಯಿ ಬೆಟ್ಟಾಕ್ತೀನಿ ಬಾರಿ ಇವಾಗ ಬಾರಿ ಅಂತ ಆಗ್ಲಿಂದ ಹೇಳಿದ್ದು. ಏನ್ ಮಾತಾಡೋದು ದೊಡ್ಡಪ್ಪ? ಏನ್ ಮಾತಾಡ್ತಿರೋದು? ಏನೇನು ಮಾತಾಡುತ್ತೆ ದೊಡ್ಡಪ್ಪ? ದೊಡ್ಡಪ್ಪ ಆಗ್ತಿಲ್ವಾ ನೀನ್? ದೊಡ್ಡಪ್ಪ ಸಾರ್ ಅಂದ್ರೆ ಸಾರ್ ಅನ್ಬೇಕು, ಅವ್ರ ಆಯ್ಕೆ ಊಟ ಅನ್ಬೇಕು. ಅಂದ್ರೆ ಏನು ಎಲ್ಲ ಈಗ ಚೆನ್ನಾಗವ್ರ ಮನೆ ಕಡೆಗೆ ಮಳೆ ಆಗೈತಿ ಬರ್ಬೇಕು. ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು, ಸಂಸಾರಸ್ಥರ ಮನೆಗೆ ಹಂಗೆ ಹಿಂಗೆ ಆತರ ಮಾತಾಡೋದಿಲ್ಲ. ಇಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿರು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳ್ಬಿಟ್ರು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು. ಹೆಣ್ಮಕ್ಳು ಮಗನ್ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಫೋನ್ ಮಾಡಿ ಹೇಳ್ತಾರಂತೆ. ಅದೇ ಈಗ ನನಗೆ ನಿದ್ದೆ ಬರಲ್ಲ, ಅಡ್ಜಸ್ಟ್ ಮಾತಾಡ್ಕೊಂಡು ಮನೆಗೆಲ್ಲನ ಹಿಂಗೆಲ್ಲ ಮಾಡ್ಕೊಂಡ್ಬರ್ತೀವಿ. ನೀನು ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮತ್ ಮಾತಾಡ್ತೀರ ಲಲಿತಮ್ಮನ ಜೊತೆ, ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಅಲ್ಕ ಮತ್ ಮಾತಾಡಬಾರ್ದು ಅಂತನಾ? ಹಂಗೆಲ್ಲ ತುಮಕೂರಾಗ ಬಾಡಿಗೆ ಮಾಡ್ಕೊಂಡ್ರು ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು ಈ ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳೋರು ಫೋನ್ ಮಾಡಿ. ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಹೊಸ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ, ಅಲ್ಕಲ್ಕ ಮತ್ ಬಂದಿರ್ತೀವಿ. ಮಧ್ಯಾಹ್ನದೆಲ್ಲ ಮನೆ ಕಂಪನಿ ಮಾತಾಡ್ತೀನಿ. ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರಲ್ದಂಗ್ ಮಾಡಿದೀನಿ ಅಂತ. ಯಾವ ಪೂರ್ವದಲ್ಲ ಹುಡುಗರಾಗ ಬ್ಲಾಕ್ ಮಾಡಿದ್ರು ಅವ್ರಿಗೆ 3-4 ಇವ್ರು ಬೇರೆ ಅದೇ ನಾನು ಮುಂಜಾನೆ ಅವರು ಬೇರೆ ಅವ್ರಿಗೇನ ಫೋನ್ ಮಾಡ್ಕೊಂಡ ಅವ್ರಿಗೇನ ತಲೆ ತಿರುಗಿದ್ದೇನೆ, ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ. ನಾವ್ ಯಾರು ಯೂಸ್ ಮಾಡಿಕೊಂಡು ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು? ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅಮ್ಮನ್ ಸವಾಸ ಬ್ಯಾಡ ಬಿಟ್ಬಿಡು, ಏನಕ್ಕೆ ಫೋನಾಗ ಮಾತಾಡ್ತೀಯ? ಮಾಡಕ್ ಅಲ್ಲ ಕಣ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಡ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಕಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ನಾನ್ ಮಾತಾಡ್ತೀನಿ ನಾನು ಹಲೋ 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 ಅಂಕಲ್. ಯಾರು? ಅಂಕಲ್ ನಾನ್ ಭಾರ್ಗವಿ ಅಂತ. ಯಾರು ಹೇಳಿ ನೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ನಮಸ್ಕಾರ. ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ಹಾ ನಾವು ಮಾಡಿಲ್ಲ ಅವರು.
ಅಲ್ಲ ವ್ಯಾಪಾರ ಮಾಡೋದ್ ನಾವು. ಅಂಕಲ್ ತಿಟ್ಟ ಯಾಕಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು. ಏನ್ ಮೊಬೈಲಾಗ? ಮೊಬೈಲಾಗ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ವ ಕಣವ, ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ ಚೆನ್ನಾಗಿದೆ ತುಂಬಾ? ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ಧುಮುಕದಲ್ಲ, ಮೈಸೂರು KRS. KRS. ಆಗ ಅದನ್ನ ಬಿಟ್ಟು ಮುಂದೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಅಯ್ಯೋ ಡ್ಯಾನ್ಸ್ ಮಾಸ್ಟರ್ಗೆ ಹೋಗ್ಬೇಕು. ಇದು ಪ್ಯಾಂಟ್ ಹರಿದೋದ್ಕೊಂಡು ಪಾಪ. ಯಾಕೆ ಅಂಕಲ್? ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಹರಿದೋದು, ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ. ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ. ಮಮ್ಮಿ ನಾನ್ ಮಾತಾಡ್ತಿದ್ದೀನಿ ಅಂಕಲ್, ನಮ್ಮ ಮಮ್ಮಿ ಮಾತಾಡ್ತಾರ ನೋಡಿ. ಯಾಕೆ ಬಿಡವ ಅವ್ರಿಗೆಲ್ಲ ಪಾಪ. ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕೆ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಹೇಳಿ ಸರ್? ನರಸಿಂಹರಾಜು ಅಂತ ಮರೆ. ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ. ಒಂಥರ ಏನೋ ಹಗುರ ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್. ಇದು ಆ ಟೈಪು ಪೂಜೆ ಎಲ್ಲ ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ, ಆ ಪೂಜೆಗೆ 600 ರೂಪಾಯಿ, 1,500. ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದಿರ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದಿರ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್